ಇದು ಕರ್ನಾಟಕದ ಕರಾವಳಿಯ ಕಥೆಯಾದರೆ ಇನ್ನು ಒಂದು ಕಾಲದಲ್ಲಿ ಕರ್ನಾಟಕದ ಕರಾವಳಿಯ ಭಾಗವೇ ಆಗಿದ್ದಂಥ ಉತ್ತರ ಕೇರಳ ಅಂದರೆ ಕಾಸರಗೋಡು ಇಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ದೇವಸ್ಥಾನ ಜಲಾವೃತವಾಗಿದೆ. ಮಧೂರು ದೇವಸ್ಥಾನ ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ಉತ್ತರ ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಮಧೂರು ದೇವಸ್ಥಾನ. ಇದು ಅಲ್ಲಿನ ಜೀರ್ಣೋದ್ಧಾರದ ಕೆಲಸಗಳಾಗ್ತಾ ಇದೆ ಸದ್ಯ ಆ ದೇವಸ್ಥಾನದಲ್ಲಿ. ಅಲ್ಲಿ ನೀರು ನುಗ್ಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಬಹಳ ಪ್ರಸಿದ್ಧ ದೇವಾಲಯ. ಈ ದೇವಾಲಯಕ್ಕೆ ನೀರು ನುಗ್ಗಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಕಾರ್ಯ ಮಾಡಿ ಸಕರಿತಾಯಿರೇ ಒಂದು ಕಾರ್ಯ ಮಾಡಿ ಮಧೂರು ದೇವಸ್ಥಾನದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮಧೂರು ದೇವಸ್ಥಾನದಲ್ಲಿ ಸದ್ಯ ಜೀರ್ಣೋದ್ಧಾರದ ಕೆಲಸಗಳಾಗ್ತಾ ಇದೆ. ಈ ಮಧ್ಯೆ ಧಾರಾಕಾರ ಮಳೆ ಸುರಿದಂಥ ಪರಿಣಾಮ ದೇವಸ್ಥಾನದ ಆವರಣಕ್ಕೆ ಮಳೆ ನೀರು ನುಗ್ಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಅದರ ಮಧ್ಯೆ ಪೂಜೆ ಏನು ದೇವರಿಗೆ ಸಲ್ಲಿಕೆಯಾಗಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ ಅರ್ಚಕರು. ಅದನ್ನು ಕೂಡ ಗಮನಿಸಬಹುದು. ಬಹಳ ಪ್ರಸಿದ್ಧ ದೇವಸ್ಥಾನ, ಉತ್ತರ ಕೇರಳದ ಬಹಳ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಮಧೂರಿನ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನವೂ ಕೂಡ. ಅಲ್ಲಿನ ಸ್ಥಿತಿ ಈಗ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.